ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಣ್ಣಯ್ಯ ಶಿವಣ್ಣ ವಿಕಾಶೋಪೆ ಮಾತಾಡ್ತಿರೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪಾರ್ವತಿ ನಿಶಾ ರಾಮಕೃಷ್ಣನ್ ಮಾತಾಡ್ತಿರೋದು. ನಿಮ್ಮ ಒಂದು ಹಾಡು ಮೂಲಕನೇ ಶುರು ಮಾಡೋಣ ಇಂಟರ್ವ್ಯೂ ಅಂತ ನಂಗೆ ಆಸೆ. ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಹೌದು, ಬೆಲ್ಲದಚ್ಚಂಗೆ ಪಾರು ಹಾಡು ತುಂಬಾನೇ ವೈರಲ್ ಆಯ್ತು. ಜನರಿಗೆ ತುಂಬಾ ಇಷ್ಟ ಆದಂತ ಹಾಡು. ನಿಶಾ ರಾಮಕೃಷ್ಣನ್ ಅವ್ರ ಹಾಡಿ ಇಬ್ರು ಹಾಡೋಣ. ಪಾರು ಹಾಡಿ ಸರಿ ಹಾಡೋಣ. ರೆಡಿ? ಬೆಲ್ಲದಚ್ಚಂಗೆ ಪಾರು ನೀನು ನಂಗೆ ಸಾನೆ ಪ್ರೀತಿ ಐತೆ ಎದೆಯ ಒಳಗೆ ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ ನಿನ್ನದು ಹೊನ್ನ ಸಿರಿ ಪ್ರೀತಿಯ ನವಿಲುಗರಿ ಕಾದಿದೆ ಮನದಂಗಡ ನೀ ಸಿಕ್ಕರೆ ಶುಭ ಮಂಗಳ ನಿನ್ನ ಸಿರ ಸೋಕೋ ಹಾಡು ಇಂಪು ಸೋಬಾನೆ ಹಂಗೆ ಕಣ್ಣೊಳ ಪಲಕುಸಿ ನೀಡೋ ದ್ಯಾವತೆ ನೀನೇನೆ ಈ ಶಿವನಿಗೆ ಬೆಳಕಾಗೋ ಪಾರ್ವತಿ ನೀನೇ. ಕಣ್ಣೊಳ ಪಲಿಕುಸಿ ನೀಡೋ ದ್ಯಾವತೆ ನೀನೇನೆ ಈ ಶಿವನಿಗೆ ಬೆಳಕಾಗೋ ಪಾರ್ವತಿ ನೀನೇ. ಬೆಲ್ಲದಚ್ಚಂಗೆ ಪಾರು ನೀನು ನಂಗೆ ಸಾನೆ ಪ್ರೀತಿ ಐತೆ ಎದೆಯ ಒಳಗೆ. ಸಕ್ಕತ್ತಾಗಿ ಬಂತು. ಐ ಥಿಂಕ್ ಈ ಕ್ಯೂಟ್ನೆಸ್ ಜನಕ್ಕೆ ತುಂಬಾ ಇಷ್ಟ ಆಗಿರೋದು. ಅಂಡ್ ಈಗ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಮ ಪ್ರಪೋಸ್ ಡೇಟ್ ಪ್ರೋಮೋ ಬಂದಿತ್ತಲ್ಲ, ಅದು ಆ ಒಂದು ಸೀನ್ ನೆನಪಾಗೋಯ್ತು. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಅಂದ್ರೆ ಶೂಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಶೂಟ್ ಅಲ್ಲಿ ಅಂದ್ರೆ ಅದೊಂದು ತುಂಬಾ ದೊಡ್ಡ ಜರ್ನಿ ಇತ್ತು. ಅಂದ್ರೆ ದೊಡ್ಡ ಜರ್ನಿ ಅನ್ನೋದಕ್ಕಿಂತ ತುಂಬಾ ಕತೆ ಇತ್ತು. ಅಂದ್ರೆ ಎಲ್ರಿಗೂ ನೋಡಿರೋ ಪ್ರಕಾರ ಅಂದ್ರೆ ಪಾರು ಬೇರೆಯವ್ರನ್ನ ಪ್ರೀತಿಸ್ತಾ ಇರ್ತಾರೆ, ನಾನು ಒಂದ್ ಸೈಡ್ ಲವ್ ಮಾಡ್ತೀನಿ, ಅದಾದ್ಮೇಲೆ ನಂದು ಒಂದು ಒನ್ ಸೈಡ್ ಬ್ರೇಕಪ್ ಸ್ಟೇಜ್ ತರ, ಅಲ್ಲಿಂದ ಅವ್ರದ್ದು ಬ್ರೇಕಪ್ ಸ್ಟೇಜ್, ತುಂಬಾ ಡ್ರಾಮಾ ಆಗಿ 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 ಅದೊಂದು ಶಾರ್ಟ್ ಟೈಮಲ್ಲಿ ಅಷ್ಟು ಡ್ರಾಮಾ ಆಗಿ ಪ್ರಪೋಸ್ ಎಪಿಸೋಡ್ಸ್ ಬರ್ಬೇಕಾದ್ರೆ ಅದೊಂದು ತುಂಬಾ ಒಳ್ಳೆ ಫೀಲ್ ಇತ್ತು ಆಕ್ಚುಲಿ. ಅಂಡ್ ಅದನ್ನ ಶೂಟ್ ಮಾಡಿರೋ ರೀತಿನೂ ತುಂಬಾ ಚೆನ್ನಾಗಿತ್ತು. ಗುಡಿಬಂಡೆಲ್ ಅಲ್ಲ, ಗುಡಿಬಂಡೆಲ್ ನಾವು ಶೂಟ್ ಮಾಡ್ತೀವಿ. ಶೂಟಿಂಗ್ ಅಂತೂ ಸ್ವಲ್ಪ ಹಿಂಸೆನೇ ಇತ್ತು. ಒಳ್ಳೆ ಸಮ್ಮರ್ ಅಲ್ಲಿ ಬಂಡೆ ಮೇಲೆ ನಾವು ಕಾಯ್ತಾ ಇದ್ವಿ ಬಂಡೆ ಜೊತೆ. ಬಟ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ರು, ಅದೊಂದು ಆಂಬಿಯನ್ಸ್ ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ರಿಯಲ್ ಲೈಫ್ ಅಲ್ಲಿ ವಿಕಾಶ್ ಆ ಥರ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ. ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ ವೆರಿ ಇಮಿಡಿಯೇಟ್ ಆನ್ಸರ್ ಅದಕ್ಕೆ. 100% ನಿಶಾ ಅವ್ರಿಗೆ ಬಂದಿರುತ್ತೆ. ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ನಮಗೂ ಯಾರು ಅಷ್ಟು ತಗೊಂಡಿಲ್ಲಲ್ಲ. ಬಟ್ ಆಸೆ ಇದೆಯಾ ಆ ಥರ ಮಾಡಬೇಕು ರಿಯಲ್ ಲೈಫ್ ಅಲ್ಲಿ ಅಂತ? ಒಂದು ಹುಡುಗಿಗೆ ಒಂದು ಡ್ರೀಮಿ ಇರುತ್ತಲ್ಲ ಫೀಲಿಂಗ್, ಹಾಗೆಲ್ಲ ಏನೂ ಇಲ್ಲ ನನಗೆ. ವೆರಿ ಸಿಂಪಲ್. ಸೊ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ.